ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಚಕ್ರ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಕೇಳಿದ್ದೀರಾ ಚಕ್ರ ಅಂದ್ರೆ ಏನು ಅಂತ? ಚಕ್ರ ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಒಂದು ಶಕ್ತಿ, ಎನರ್ಜಿ ಸೆಂಟರ್ಸ್ಗೆ ನಾವು ಚಕ್ರ ಅಂದ್ರೆ ಲಿಟ್ರಲ್ ಮೀನಿಂಗು ಗಾಲಿ ಅಂತ ಇರುತ್ತೆ, ಸರ್ಕಲ್ ಅಂತ ಇರುತ್ತೆ. ಆದರೆ ನಾವು ಯೋಗದ ಭಾಷೆಯಲ್ಲಿ ನಾವು ಅದಕ್ಕೆ ಸುಳಿ ಅಂತ ಕರಿತೀವಿ. ಕೇಳಿದ್ದೀರಾ? ವರ್ಟೆಕ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅಥವಾ ವರ್ಲ್ ಪೂಲ್ ಅಂತ. ಸುಳಿ ಅಂತ ಈಗ ನೋಡಿ, 2 ಅಥವಾ 3 ನದಿಗಳು ಕೂಡಿದಾಗ ಅಲ್ಲಿ ಸುಳಿ ಅಂತ ಬರುತ್ತೆ ಅಲ್ವಾ? ಅಂದ್ರೆ ಅದು ತುಂಬಾ ಪ್ರವಾಹ ಇರುತ್ತೆ, ಅಲ್ಲಿ ತುಂಬಾ ಶಕ್ತಿ ಇರುತ್ತೆ ಅಲ್ವಾ, ಸೆಳ್ಕೊಂಡು ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಅದೇ ತರನೇ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಈ ನಾಡಿಗಳನ್ನ ನಾವು ನರ್ವ್ಸ್ ಅಂತ ಕರಿತೀವಿ. ಈ ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಲ್ಲದಕ್ಕೂ ಕನೆಕ್ಟ್ ಮಾಡುತ್ತೆ. ಬೆನ್ನು ಮೂಳೆಯಿಂದ ಪ್ರತಿಯೊಂದು ಭಾಗಕ್ಕೆ, ಅಂದರೆ ದೇಹದ ಕೆಳಭಾಗ, ಮಧ್ಯದ ಭಾಗ ಮತ್ತೆ ಮೇಲ್ಗಡೆಯ ಭಾಗ, ಪ್ರತಿಯೊಂದು ಭಾಗಕ್ಕೆ ಒಂದಷ್ಟು ನರ್ವ್ಸು ಕ್ರಿಸ್ ಕ್ರಾಸ್ ಆಗಿ ಹೋಗುತ್ತೆ. ಆವಾಗ ಆ ಜಾಗದಲ್ಲಿ ಕ್ರಿಸ್ ಕ್ರಾಸ್ ಹೋಗ್ಬೇಕಾದ್ರೆ ಆ ಒಂದು ಸೆಂಟರಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸುಳಿ ಅಂತ ಹೇಳ್ತೀವಿ. ಅದಕ್ಕೆ ಚಕ್ರ ಪಾಯಿಂಟ್ ಅಂತ ನಾವು ಕರಿತೀವಿ. ಈ ಚಕ್ರಗಳು ನಾವು ಮೇಜರ್ ಆಗಿ 7 ಚಕ್ರಗಳನ್ನು ನೋಡ್ತೀವಿ ಇದರೊಳಗೆ. ಈ ಚಕ್ರಗಳು ಕಣ್ಣಿಗೆ ಕಾಣಿಸುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ, ಕಣ್ಣಿಗೆ ಕಾಣಿಸಲ್ಲ, ಕೈಯಲ್ಲಿ ಮುಟ್ಟಕ್ಕೂ ಆಗಲ್ಲ. ಫೀಲ್ ಮಾಡ್ಬೋದು. ಅಂದ್ರೆ ಪ್ರಯೋಜನವೇನು ಅಂತ ಕೇಳ್ಬೋದಲ್ವಾ? ಯಾಕೆ ಇದನ್ನ ತಿಳ್ಕೊಳ್ಬೇಕು, ಈ ಚಕ್ರದ ಎನರ್ಜಿ ಇದೆಲ್ಲ ಪ್ರಯೋಜನ ನಮ್ಗೆ ಏನು ಪ್ರಯೋಜನ ಇದರಿಂದ ಅಂತ. ಈ ಚಕ್ರದ ಬಗ್ಗೆ ನಾವು ಅಭ್ಯಾಸ ಮಾಡೋದ್ರಿಂದ ಒಂದು ಮುಖ್ಯವಾದ ಪ್ರಯೋಜನ ಅಂದ್ರೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ಸಾಗೋದು ಹೇಗೆ ಅಂತ ಇದರಿಂದ ನಾವು ತಿಳ್ಕೊಳ್ಬಹುದು. ಅಂದ್ರೆ ಈ ಎನರ್ಜಿಯನ್ನ ನಾವು, ಕುಂಡಲಿನಿ ಎನರ್ಜಿನ ನಾವು ಅದನ್ನ ಎಚ್ಚರ ಮಾಡಿ ಮೆಡಿಟೇಷನ್ ಮಾಡಿದ್ರೆ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲ. ಏನು ಅಂದ್ರೆ ಈಗ ನೋಡಿ, ನಮ್ಮ ಗುಣಗಳು, ನಾವು ಯಾವ ಥರ, ನಮ್ಮ ಇಮೋಷನ್ಸ್ಗಳು, ನಮ್ಮ ವಿಚಾರಗಳು, ನಾವು ಇನ್ನೊಬ್ಬರ ಜೊತೆ ಯಾವ ಥರ ವ್ಯವಹಾರ ಮಾಡ್ತೀವಂತ, ಆಮೇಲೆ ನಮ್ಮ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ ಅದ್ರ ಬಗ್ಗೆ, ಆಮೇಲೆ ನಮಗೆ ಏನಾದರೂ ರೋಗ ಇದ್ರೆ, ಏನಾದರೂ ಪೇನ್ ಇದ್ರೆ, ನೋವಿದ್ರೆ ಅದ್ರ ಬಗ್ಗೆ, ಇದೆಲ್ಲದನ್ನು ಚಕ್ರದಿಂದ ಗೊತ್ತಾಗುತ್ತೆ ನಮಗೆ. ಅಂದರೆ ಒಂದು ಚಕ್ರದಲ್ಲಿ ಎನರ್ಜಿ ಕಡಿಮೆ ಅಥವಾ ಹೆಚ್ಚು ಅಂತ ಅನ್ಕೊಂಡ್ರೆ ಅದರಿಂದ ನಮ್ಮ ಸ್ವಭಾವ ಹೆಂಗೆ, ನಮಗೆ ಯಾಕೆ ಈ ಥರ ಪೇನ್ ಬರ್ತಾ ಇದೆ ಅಂತ ಅದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಬೋದು. ಕುಂಡಲಿನಿ ಎನರ್ಜಿ ಅಂತ ಕೇಳಿರ್ಬೋದು ಅಲ್ವಾ? ಕುಂಡಲಿನಿ ಎನರ್ಜಿ ಅಂದರೆ ಏನು ಅಂದರೆ, ಒಂದು ಹಾವಿನ ಥರ ಇರುತ್ತೆ ನೋಡಿ, ಒಂದು ಹಾವಿನ ಥರ ಒಂದು ಹೆಡೆಯನ್ನ ಮಲಗಿ ಇರುವಂಥ ಎನರ್ಜಿ ಅಂತ ನಾವು ಕರಿತೀವಿ. ಕುಂಡಲಿನಿ ಎನರ್ಜಿಯನ್ನ ಈ ಜಾಗೃತ ಮಾಡೋದಿದೆಯಲ್ಲ, ಅದಕ್ಕೆ ಚಕ್ರ ಮೆಡಿಟೇಷನ್, ಚಕ್ರದಿಂದ ಅದನ್ನ ಜಾಗೃತಗೊಳಿಸಬಹುದು. ಅದು ಹೇಗೆ ಹರಿಯುತ್ತೆ ಕುಂಡಲಿನಿ ಎನರ್ಜಿ, ಅದು ಈ ಚಕ್ರದಿಂದ, ಒಂದೊಂದು ಚಕ್ರದಿಂದ ಒಂದೊಂದು ಚಕ್ರಕ್ಕೆ ಬರ್ತಾ. ಈ ಕುಂಡಲಿನಿ ಎನರ್ಜಿಯನ್ನ ಮೂಲಾಧಾರದಿಂದ ಸಹಸ್ರಾರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಈ ನಾವು ಚಕ್ರ ಮೆಡಿಟೇಷನ್ ಅನ್ನ ಯೂಸ್ ಮಾಡ್ತೀವಿ. ಒಂದು ಚಕ್ರದಿಂದ ಒಂದು ಚಕ್ರಕ್ಕೆ ಹೇಗೆ ಎನರ್ಜಿ ರೈಸ್ ಮಾಡೋದು ಅಂತ. ಈಗ ನಾವು ಯಾವ ಚಕ್ರ ಅಂತ ನೋಡೋಣ. ಮೊದಲನೇದು ಮೂಲಾಧಾರ ಚಕ್ರ, ಇಲ್ಲಿ ನಮ್ಮ ಬೇಸಲ್ಲಿ ಇರುತ್ತೆ. ಆಮೇಲೆ 2ನೇದು ಸ್ವಾಧಿಷ್ಠಾನ ಚಕ್ರ, ರಿಪ್ರೊಡಕ್ಷನ್ ಸಿಸ್ಟಮಿಗೆ ಅನುಕೂಲ ಆಗುತ್ತೆ. 3ನೇದು ಮಣಿಪುರ ಚಕ್ರ, ಹೊಟ್ಟೆಯ ಭಾಗದಲ್ಲಿರುತ್ತೆ. 4ನೇದು ಅನಾಹತ ಚಕ್ರ, ಎದೆಯ ಭಾಗದಲ್ಲಿರುತ್ತೆ. 5ನೇದು ವಿಶುದ್ಧಿ ಚಕ್ರ, ಗಂಟಲಲ್ಲಿರುತ್ತೆ. 6ನೇದು ಆಜ್ಞಾ ಚಕ್ರ, ಇಲ್ಲಿ ಹಣೆಯ ಮಧ್ಯದಲ್ಲಿ, ಭ್ರೂ ಮಧ್ಯದಲ್ಲಿ ಇರುತ್ತೆ. 7ನೇದು ಸಹಸ್ರಾರ ಚಕ್ರ, ಅಂದರೆ ತಲೆಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇರುತ್ತೆ. ಈ ಥರ 7 ಚಕ್ರಗಳಿವೆ. ಈಗ ಮೊದಲನೆಯ 3 ಚಕ್ರ ಹೊಟ್ಟೆಯಿಂದ ಕೆಳಭಾಗದಲ್ಲಿರುವ ಚಕ್ರಗಳು. ಅವು 3 ಚಕ್ರ ನಾವು, ಅಂದರೆ ನಮ್ಮ ಸರ್ವೈವಲ್ಲಿಗೆ ಕಾರಣವಾಗಿರೋ ಚಕ್ರ. ಅಂದರೆ ಈಗ ನೋಡಿ, ನಮ್ಮ ಸ್ಟೆಬಿಲಿಟಿ, ನಮ್ಮ ಜಾಬು ಆ ಥರ ಇರುತ್ತಲ್ಲ, ಅದಕ್ಕೆಲ್ಲ ಮೂಲಾಧಾರ ಚಕ್ರ ಕಾರಣವಾಗುತ್ತೆ. ಅಂದರೆ ನಮ್ಮದು ವ್ಯಾವಹಾರಿಕ ಜೀವನಕ್ಕೆ. ಆಮೇಲೆ ರಿಪ್ರೊಡಕ್ಷನ್ನಿಗೆ ಸ್ವಾಧಿಷ್ಠಾನ ಚಕ್ರ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಪವರ್ ಅಂತ ಹೇಳ್ತೀವಲ್ವ, ಅದಕ್ಕೆ ಮಣಿಪುರ ಚಕ್ರ ಅನುಕೂಲ ಆಗುತ್ತೆ. ಈ 3 ಚಕ್ರಕ್ಕೆ ನಾವು ಫಿಸಿಕಲ್ ಚಕ್ರ ಅಂತ ಕರಿತೀವಿ. ಆಮೇಲೆ ಮೇಲ್ಭಾಗದ 3 ಚಕ್ರಕ್ಕೆ ನಾವು ಮೆಂಟಲ್ ಚಕ್ರಾಸ್ ಅಂತ ಕರಿತೀವಿ. ಅಂದರೆ ಇದು ನಮಗೆ ವಿಶುದ್ಧಿ ಚಕ್ರ ನಮಗೆ ಕಮ್ಯುನಿಕೇಷನ್ಗೆ ಕಾರಣವಾಗುತ್ತೆ. ಆಮೇಲೆ ಆಜ್ಞಾ ಚಕ್ರ ನಮಗೆ ಇಂಟ್ಯೂಷನ್ಗೆ ಕಾರಣವಾಗುತ್ತೆ. ಆಮೇಲೆ ಸಹಸ್ರಾರ ಚಕ್ರ ನಮಗೆ ಕಾಗ್ನಿಷನ್ನಿಗೆ ಕಾರಣವಾಗುತ್ತೆ. ಆಮೇಲೆ ಹಾರ್ಟ್ ಚಕ್ರ ಅಂತ ಕರಿತೀವಿ. ಅನಾಹತ ಚಕ್ರ, ಅದು ಈ ಮೆಂಟಲ್ ಚಕ್ರ ಮತ್ತು ಫಿಸಿಕಲ್ ಚಕ್ರ ಇದನ್ನೆರಡನ್ನು ಕನೆಕ್ಟ್ ಮಾಡುತ್ತೆ. ಈ ಥರ 7 ಚಕ್ರಗಳಿವೆ. ಈ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬಣ್ಣ ಅಂತ ಇರುತ್ತೆ. ಕಾಮನಬಿಲ್ಲಿನ ಬಣ್ಣ ಇರುತ್ತಲ್ಲ, ಅದೇ ಥರ ಒಂದೊಂದು ಚಕ್ರಕ್ಕೂ ಒಂದೊಂದು ಬಣ್ಣ ಇದೆ. ಆಮೇಲೆ ಈ ಚಕ್ರದ ಆಕಾರ ಹೆಂಗಿರುತ್ತೆ ಅಂದರೆ, ಕಮಲದ ಹೂವಿನ ದಳದ ಆಕಾರ. ಒಂದೊಂದು ಚಕ್ರಕ್ಕೆ ಕಮಲದ ಹೂವಿನ ಹೆಸಳಿರುತ್ತೆ, ಅಂದರೆ ಅದರದ್ದೇ ಆದ ಕೌಂಟ್ ಇರುತ್ತೆ. ಆಮೇಲೆ ಒಂದೊಂದು ಚಕ್ರಕ್ಕೆ ಮಂತ್ರ ಇರುತ್ತೆ, ಬೀಜ ಮಂತ್ರಸ್ ಅಂತ ಕರಿತೀವಿ. ಈ ಥರ ನಾವು ಚಕ್ರದ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇದನ್ನು ನಾವು ಮುಂದೆ ಪ್ರತಿಯೊಂದು ಚಕ್ರದ ಬಗ್ಗೆ ವಿಶಾಲವಾಗಿ ನೋಡೋಣ.
ಇಷ್ಟು ಹೊತ್ತು ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾವು. ಮತ್ತೊಮ್ಮೆ ನಮಸ್ಕಾರಗಳು.